ಇನ್ನು ಶಿವರಾಜು ಅವರು ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಿವರಾಜು ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನಮ್ಮ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಮೇ 4, 1989. 4/5/1989. 8:45. 8:45? 10:45. 10:45. ಏನ್ ಪ್ರಶ್ನೆ ಇತ್ತು? ಮೇಡಮ್ ಮದುವೆಗೆ 5 ವರ್ಷ ಆಯ್ತು. ಅದ್ರ ಬಗ್ಗೆ ಅಂದ್ರೆ ಒಂದ್ ಸ್ವಲ್ಪ ಸಂತಾನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಶಿವರಾಜ್ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ನೀವು ಈ ವಿಚಾರವಾಗಿ ನಮ್ಮ ಜಾತಕ ಫಲ ಕಾರ್ಯಕ್ರಮ ಬರ್ತಾ ಇದೆ, ತಾವು ನೋಡ್ತಿರ್ತೀರ ಅಂತ ಅಂದ್ಕೊಳ್ತೀನಿ. ನೋಡ್ತಾ ಇರ್ತೀವಿ. ಅದಕ್ಕೆ ನೀವು ವಾಟ್ಸಪ್ ಸಂಖ್ಯೆ ಇದೆಯಲ್ಲ, ಅದಕ್ಕೆ ನೀವು ಇಬ್ಬರದ್ದು, ನಿಮ್ಮದು ನಿಮ್ಮ ಧರ್ಮಪತ್ನಿ ಇಬ್ಬರದು ಅಂದರೆ ಡೇಟ್ ಆಫ್ ಬರ್ತು, ಸಮಯ ಇವನ್ನೆಲ್ಲ ಕಳಿಸಿ, ಅದನ್ನು ಕೂಲಂಕಷವಾಗಿ ಪರಿಶೀಲಿಸಿ ಅದಕ್ಕೆ ಉತ್ತರ ಕೊಡ್ತೀನಿ. ಅದೊಂದು 10 ದಿವಸದೊಳಗೆ ಬರುತ್ತೆ. ಬಟ್ ನಿಮ್ಮ ಜಾತಕದಲ್ಲಿ ನೋಡಿ, ಲಗ್ನದಲ್ಲಿ ಕುಜ ಇದ್ದಾನೆ. ಲಗ್ನದಲ್ಲಿ ಕುಜ ಇದ್ದದು ಮಿಥುನ ಲಗ್ನವಾಗಿದೆ. ಸ್ವಲ್ಪ ಅದಕ್ಕೆ ಬಲ ಬೇಕು. ನರಸಿಂಹನ ಪ್ರಾರ್ಥನೆ ಮಾಡಿ, ಅದು ಹೆಚ್ಚಿನ ಬಲ ತಂದು ಕೊಡುತ್ತೆ. ವೃತ್ತಿಗೂ ಅಷ್ಟೇ, ವೃತ್ತಿಯ ಅಧಿಪತಿ ಕೂಡ ವ್ಯಯದಲ್ಲಿದ್ದಾನೆ. ಹೀಗಾಗಿ ವೃತ್ತಿಯಲ್ಲಿ ಪರಿಶ್ರಮ, ಸ್ವಲ್ಪ ಅಸಮಾಧಾನ ಇವುಗಳನ್ನು ಸೂಚಿಸ್ತಾ ಇದೆ. ಈ ಕಾರಣದಿಂದಾಗಿ ಪ್ರತಿ ಗುರುವಾರ ಹತ್ತಿರದಲ್ಲಿ ಯಾವುದಾದ್ರು ಗುರುಮಂದಿರ ಇದ್ದರೆ ಗುರು ಸನ್ನಿಧಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ, ಗುರುವಿನಲ್ಲಿ ನಿಮ್ಮ ಏನು ಮನಸ್ಸನ್ನು ಸಮರ್ಪಣೆ ಮಾಡಿ, ಭಕ್ತಿಯನ್ನು ಸಮರ್ಪಣೆ ಮಾಡಿ ಒಂದು ನಮಸ್ಕಾರ ಮಾಡ್ಕೊಂಡು ಬನ್ನಿ. ಪ್ರತಿ ಗುರುವಾರ ಮಾಡಿ ಅದನ್ನು, ಅದು ಬೇಕು. ನೀವು ನಿರಂತರವಾಗಿ ಗುರು ಸ್ಮರಣೆ ಮಾಡೋದು ತುಂಬ ಒಳ್ಳೆಯದು. ಯಾಕೆಂದರೆ ಅದು ವೃತ್ತಿಗೆ ಬಲ ಕೊಡೋದೇ ಗುರು ನಿಮಗೆ. ಹೀಗಾಗಿ ಗುರು ಪ್ರಾರ್ಥನೆ ಮಾಡ್ತಾ ಬನ್ನಿ, ಅನುಕೂಲ ಆಗುತ್ತೆ. ಉಳಿದ ಉತ್ತರವನ್ನು ನಾನು ಜಾತಕ ಫಲದಲ್ಲಿ ತಿಳಿಸ್ತೇನೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಭಾರತಿ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಭಾರತಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗ ಬಗ್ಗೆ ಕೇಳಬೇಕಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 2016. 2016. 2016. ಜನವರಿ 14 ಮೇಡಮ್. ಜನವರಿ 14? ಹಾ ಮ್ಯಾಮ್. ಜನವರಿ 14. ಸಮಯ? ಸಮಯ ಬೆಳಗ್ಗೆ 8:20. 8:20. ಏನ್ ಪ್ರಶ್ನೆ ಇತ್ತು ಮ್ಯಾಮ್? ಅವನಿಗೆ ಓದು ಮತ್ತೆ ಅವನ ಆರೋಗ್ಯ ಕೇಳಬೇಕಿತ್ತು ಮ್ಯಾಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಭಾರತಿಯವರೇ. ನಮಸ್ಕಾರ. ನಮಸ್ಕಾರ. ವಿದ್ಯಾಭ್ಯಾಸದ ಬಗ್ಗೆ ಅಲ್ವಾ ಪ್ರಶ್ನೆ? ವಿದ್ಯಾಭ್ಯಾಸ ಬಗ್ಗೆ, ಸ್ವಲ್ಪ ಆರೋಗ್ಯ ನೋಡಿ, ಅವರಿಗೀಗ ಗುರುದಶೆಯಲ್ಲಿ ರವಿ ಭುಕ್ತಿ ಕಳೆದು ಈಗ ಚಂದ್ರ ಪ್ರಾರಂಭವಾಗಿದೆ. ಚಂದ್ರ ಇವರ ಜಾತಕದಲ್ಲಿ ದ್ವಿತೀಯ ಸ್ಥಾನದಲ್ಲಿ, ಅಂದರೆ ವಾಕ್ ಸ್ಥಾನದಲ್ಲಿ, ವಿದ್ಯಾಸ್ಥಾನದಲ್ಲೇ ಇದ್ದಾನೆ. ಆದರೆ ಆತಂಕ ಬೇಡ. ನೋಡಿ, ಒಂದು ಸರಳವಾದ ಮಂತ್ರ ಇದೆ. ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರವನ್ನು ಪ್ರತಿ ದಿವಸ ಅವರು 28 ಬಾರಿ ಹೇಳ್ಕೊಳಕ್ಕೆ ಹೇಳಿ. ತುಂಬ ಸರಳವಾಗಿದೆ, ಸುಲಭವಾಗಿದೆ. ಈ ಮಂತ್ರವನ್ನು ಅವ್ರು ಹೇಳ್ಕೊಂಡ್ರೆ ಅವರಿಗೆ ವಿದ್ಯಾಸಕ್ತಿ ಹೆಚ್ಚಾಗುತ್ತೆ, ಓದಿನಲ್ಲಿ ಆಸಕ್ತಿ ಬರುತ್ತೆ, ನೆನಪು ಉಳಿಯುತ್ತೆ. ಇದೆಲ್ಲ ತುಂಬ ವಿಶಿಷ್ಟವಾದ ಮಂತ್ರ. ಅದನ್ನು ಹೇಳ್ಕೊಳಕ್ಕೆ ಹೇಳಿ. ಆರೋಗ್ಯದ ದೃಷ್ಟಿಯಿಂದ ಇವರಿಗೆ ಈಗ ಸ್ವಲ್ಪ ಶನೈಶ್ಚರನಿಗೆ ರುದ್ರಾಭಿಷೇಕ ಮಾಡಿಸಿ, ಸ್ವಲ್ಪ ಅದರ ತೀರ್ಥ ಸೇವನೆ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಆತಂಕ ಬೇಡ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳ ಇಡೀ ವಾರ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ತಿಳ್ಕೊಳ್ಳೋ ಸಮಯ ಬಂದಿದೆ. ಮೊದಲ 3 ರಾಶಿಗಳ ಬಗ್ಗೆ ಮಾಹಿತಿ ತಿಳಿಸಿ. ಗಮನಿಸೋಣ. ಈ ವಾರದಲ್ಲಿ ಪ್ರಧಾನವಾಗಿ ನಾವು ಸೂರ್ಯನ ಒಂದು ಸಂಕ್ರಮಣವನ್ನು ಕಾಣ್ತೀವಲ್ವ. ಈ ದಿವಸವೇ ಇದೆ, ಆದರೆ ಅದರ ಫಲ ನಿಮಗೆ ನಾಳೆ ಬೆಳಗ್ಗೆ ಸಿಗುತ್ತೆ. ಯಾಕೆಂದರೆ ಸೂರ್ಯ ತಡರಾತ್ರಿಯಲ್ಲಿ ಬರುತ್ತಾನೆ. ನಾಳೆಯ ಸೂರ್ಯೋದಯ ನಿಮಗೆ ಆ ಒಂದು ವಿಶೇಷ ಒಂದು ಫಲವನ್ನು ತರುತ್ತೆ. ದಿನಕರ ರುಧಿರವು ಪ್ರವೇಶ ಕಾಲೇ ಗುರು ಭೃಗುಜೌ ಭವನಸ್ಯ ಮಧ್ಯಯಾತವು ಅಂತ ತಾನೇ ನೆನಪಿಸ್ಕೊಂಡ್ವಲ್ಲ. ಸೂರ್ಯ ಒಂದು ರಾಶಿಯನ್ನು ಪ್ರವೇಶ ಆಗ್ತಿದ್ದ ಹಾಗೇ ಫಲ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಂತ. ಹೀಗಾಗಿ ಆ ಫಲಗಳನ್ನು ಕಾಣ್ತಾ ಹೋಗೋಣ. ಮೇಷರಾಶಿಯವರಿಗೆ ನೋಡ್ತಾ ಹೋಗೋಣ. ನೋಡಿ, ಮೇಷರಾಶಿಯವರಿಗೆ ನಿಮ್ಮ ರಾಶಿಗೆ ಸೂರ್ಯನ ಪ್ರವೇಶವಾಗುತ್ತೆ. ಪ್ರತಿತಶ್ಚತುರಃ ಅಟನಃ ಅಲ್ಪವಿತ್ತಃ ಅಂತ ಹೇಳುತ್ತೆ. ನಿಮಗೆ ಪ್ರತಿತಶ್ಚ ಅಂದರೆ ಬಹಳ ಪ್ರಸಿದ್ಧಿ ಪ್ರಖ್ಯಾತನೂ ಆಗ್ತಾನೆ ಅಂತ. ಹೀಗಾಗಿ ನಿಮಗೀಗ ಅಧಿಕಾರದ ಬಲ ಸಿಗುತ್ತೆ. ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಸಿಗ್ತಕ್ಕಂಥದ್ದು, ಬಂಧು ಬಾಂಧವ್ಯಗಳ ಅನುಕೂಲ, ಸಹೋದರಲ್ಲಿ ಸ್ವಲ್ಪ ಮನಸ್ಸು, ಅದು ಮಾಂದಿಕಾರಣದಿಂದಾಗಿ ಬಿಡಿ, ಅದೇನು ಹೆಚ್ಚು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅಂತೂ ಸೂರ್ಯನಿಂದಾಗಿ, ಅಥವಾ ಪಂಚಮಾಧಿಪತಿಯೂ ಹೌದು. ಹೀಗಾಗಿ ಧೀಶಕ್ತಿ, ಬುದ್ಧಿ, ಚತುರಃ ಅಂತ ಹೇಳಿಯಲ್ಲ, ಆ ಚತುರತೆ ಅಂತಕ್ಕಂಥದ್ದು ಉಂಟಾಗುತ್ತೆ. ಯಾವ ಕೆಲಸವನ್ನು ಸುಲಭವಾಗಿ ಸಾಧಿಸ್ತಕ್ಕಂಥದ್ದು, ಕ್ಲೇವರ್ ಅಂತೀವಲ್ಲ, ಆ ರೀತಿಯಲ್ಲಿ ಸಾಧನೆ ಮಾಡ್ತಕ್ಕಂಥ ಒಂದು ಒಳ್ಳೆಯ ವಿಶೇಷ ಫಲವನ್ನು ಕಾಣ್ತೀವಿ. ತುಂಬ ಚೆನ್ನಾಗಿದೆ. ದ್ವಿತೀಯದಲ್ಲಿ ಗುರು ಇರತಕ್ಕಂಥದ್ದು, ಮಾತು, ಹಣ ಇವುಗಳಲ್ಲಿ ಹೆಚ್ಚಿನ ಬಲ ಬರತಕ್ಕಂಥದ್ದು ತುಂಬ ಚೆನ್ನಾಗಿದೆ. ವಾರದಲ್ಲಿ ಒಳ್ಳೆಯ ಪ್ರಾರಂಭ ಅಂತೀವಲ್ಲ, ಆ ರೀತಿಯಲ್ಲಿ ವಾರ ಪ್ರಾರಂಭವಾಗುತ್ತೆ. ಆತಂಕ ಬೇಡ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಚಂದ್ರನ ಬಲವೂ ಇದೆ. ಹೀಗಾಗಿ ತುಂಬ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ, ಕೃಷಿಕರಿಗೆ ಉತ್ಕೃಷ್ಟವಾದ ಫಲ ಇದೆ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಅಲ್ಲಿ
ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಆರೋಗ್ಯ ವ್ಯತ್ಯಾಸ ಮಾಡ್ಕೊಳ್ತೀರಾ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಕಣ್ಣು ಕಾಲಿಗೆ ಸ್ವಲ್ಪ ತೊಡಕುಂಟಕ್ಕಂಥದ್ದು ಈ ಥರದ್ದೆಲ್ಲ ಇದೆ. ಆದರೆ ಸತ್ಕಾರ್ಯಗಳಲ್ಲಿ, ಶುಭ ಕಾರ್ಯಗಳಲ್ಲಿ, ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಲಕ್ಷಣ ಇದೆ. ಹೀಗಾಗಿ ಈ ವಾರ ಇಡೀ ಗಮನಿಸ್ಕೊಂಡ್ರೆ ನೋಡಿಪ್ಪ, ನಿಮಗೊಂದು 70% ತುಂಬ ಒಳ್ಳೆಯ ರೀತಿಯ ಒಂದು ಫಲಗಳನ್ನು ಕಾಣ್ತೀರಾ. ಹೀಗಾಗಿ ಧೈರ್ಯ ಸ್ಥೈರ್ಯಗಳೆಲ್ಲ ಮನಸ್ಸಿಗೆ ಬಂದರೆ ಆ ಸೂರ್ಯನ ಪ್ರಭಾವ ನಿಮಗೆ ಹೇಗೆ ಅಂದರೆ ಒಂದು ವಿಶೇಷವಾದ ದಾರಿಯನ್ನು ನೀವೇ ಹುಡ್ಕೊಂಡ್ಬಿಡ್ತೀರ. ಸೂರ್ಯ ಹೋದ ಕಡೆಯಲ್ಲೆಲ್ಲ ಹೇಗೆ ಕತ್ತಲಮಯವಾಗುತ್ತೋ ಹಾಗೆ ನೀವು ಹೋದ ಕಡೆಯಲ್ಲೆಲ್ಲ ಆ ಸಮಸ್ಯೆಗಳೆಲ್ಲ ದೂರ ಆಗ್ತಾ ಹೋಗುತ್ತೆ. ಆ ರೀತಿಯ ಒಂದು ಶುಭ ಫಲವನ್ನು ಖಂಡಿತ ಕಾಣಬಹುದು ಮೇಷರಾಶಿಯವರು. ತುಂಬ ಚೆನ್ನಾಗಿದೆ. ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡ್ಕೊಳ್ಳಿ, ಹೆಚ್ಚು ಆತಂಕ ಇಲ್ಲ ಈ ವಾರದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.